ಒಬ್ಬರಿಗೆ ಇಲ್ಲ ದೊಡ್ಡಕ್ಕೆ ಸೇಮ್ ಆಗಿಲ್ಲ. ಆಮೇಲೆ ತಿರ್ಗಾ ಬಂದು ಯಾವ ಏನು ಆಗಿಲ್ಲ ಮೇಲೆ ಲೇಔಟ್ಗೆಲ್ಲ ಉಳ್ಬಿಡ್ತಲ್ಲ ಏನು ಮಾಡಿದ್ರು ತಿರ್ಗಾ ಡಬಲ್ ಮೋರಿ ಮಾಡೋದು ಖರಾಬ ಲಿಮಿಟಲ್ಲಿ ಲಿಮಿಟ್. ಈಗ ಎಲ್ಲೆಲ್ಲಿ ಅಂದ್ಬಿಟ್ಟು ನೀವು ತೋರಿಸಿ ನಿಂತ್ಕೊಂಡು ಅವ್ರಿಗೆ ಕವರ್ ಮಾಡ್ಕೊಡ್ತಾರೆ ಮಾಡಿದ್ರು. ಯಾವಾಗ ಹಂಗಾಯ್ತು ಎಲ್ಲ ಅದೇನು ಖರಾಬ್ ಇತ್ತು ಅದೆಲ್ಲ ಏಕ ಡ್ರೈನ್ ಮಾಡಬೇಕು ಈ ಕಳಿಗೆ. ಹಾಂ ಅವನು ಭಾಳ ಮಂದ ಅವನ ಕೆಲಸಕ್ಕೆ ಬೇಗ ಇದಾಗ್ತಾನೆ. ಹಾಂ ಇಲ್ಲಿ ಮಾಡಿದ್ರಾ? ಎಲ್ಲಿಗೆ ಹೋಗ್ಲಿಲ್ವಾ? ಎಲ್ಲಿ ಹತ್ರ ಹೋಗಿ ಬಂದೆ. ಅವರೇ ಯಾವ್ದು ಹಾಕಿತ್ತು? ಬೀಜ ಇದೆಯಾ? ಅವನ ಹತ್ರ ಕೇಳ್ಬಿಟ್ಟು ಹೋದ ವರ್ಷ 6 ತಿಂಗಳು ಕೇಳಿಸ್ತದ ಕೇಳಿಸ್ತದ ಅಲ್ಲಿ ಕೇಳಿಸ್ತೀವಿ ಸಾಪ್ ಆಗ್ಬಿಟ್ರೆ ಆ ಕಡೆ ಊರ್ದು ಈ ಕಡೆ ಕ್ರಾಸ್ ಆಯ್ತಲ್ಲ ಇಲ್ಲೇ ಹೊಡಿತದೆ. ಆ ಕಡೆ ಊರ್ದು ಇಲ್ಲಿ ಕೊಟ್ರಲ್ಲ ಇನ್ನೂ ಹಾಲೆ ಹುಡುಗ ತಗೊಂಡು ಇಲ್ಲೇ ಬಿಡ್ತಾರೆ ಅವರ. ಅದು ಗೊತ್ತಾದ ಈಗ ಈಗ ನಿಮ್ಮ ಬಿ ಟಿ ಟಿ ವಿ ಅಂದರೆ ನ್ಯಾಷನಲ್ ತಾನೇ? ಸ್ಟೇಟು. ಹಾಂ ಸ್ಟೇಟು. ಬೇರೆ ಕಡೆ ಹೋದ್ರೆ ಅದು ಬೇರೆಯಾ? ಯಾವುದಕ್ಕೆ ಇದು ಗಣಾಗುಂಡಿ ಸೌಕಾರುಂಡಿಗೆ ಹೋಗೋ ರಸ್ತೆ ಆಯ್ತಾ. ಇದು ಆಮೇಲೆ ಪೂರ್ಣಯ್ಯನ ಲಾಲೆ ಸಿಸ್ಟರ್ ಮುಂದಕ್ಕೆ ನೀವು ಬೇಕು. ಈಗ ನೀವು ಗಂಡ ಹಿಡ್ಬೇಕು ಈಗ ಎಲ್ಲರೂ 4 ಜನಕ್ಕೂ ಬೇಕಾಯ್ತಿದ್ದು ನಮ್ಮೊಬ್ಬರಿಗೆ ಅಂತಲ್ಲ. ಈಗ ಸಮಸ್ಯೆ ಇಲ್ಲ ಸರ್. ಎಲ್ಲ ಇ ಜಿ ಎಲ್ಲ ಬಂದು ನಮ್ಮ ಮನೆ ಬಗ್ಗೆ ದನ ಕರ ಎಲ್ಲ ನಮಗೆ ಸಾಯ್ತಾವೆ. ಮನೆಯವ್ರಿಗೆಲ್ಲ ಕಾಯಿಲೆ ಬರ್ತದೆ. ಏನೇ ಮಾಡಿದ್ವಿ ಎಲ್ಲ ಎಮ್ ಎಲ್ ಅವ್ರು ಅಟ್ಯಾಕಂತ ಕೇಳ್ದೋ. ಎಮ್ ಎಲ್ ಅವರು ಏನು ಬಂದ ಟಚ್ಚೇ ಮಾಡಲಿಲ್ಲ. ಕೊರೋನಾ ಟೈಮಲ್ಲಿ ಬಂದು ನೋಡಿದ್ರು, ಕೊರೋನಾ ಟೈಮಲ್ಲೂ ಬರಲಿಲ್ಲ. ಇಷ್ಟಾದ್ರೂ ನಮಗೆ ಇಲ್ಲಿ ನೀರು ಬಂದು ಎಲ್ಲ ಈಜುಡಿ ನೀರೆಲ್ಲ ಬಂದು ನಮ್ಮ ಮನೆಗೆ ಬಾಗಿಲೆಲ್ಲ ಹೋಯ್ತಾ, ಇಡೀ ಜನಕ್ಕೆಲ್ಲ ಹೋಗ್ತಾ ಇದೆ. ಇದು ಸೌಕಾರುಂಡಿ. ಹಾಂ, ಇಲ್ಲಿ ಸೌಕಾರುಂಡಿದೆ, ಮಾದಗಳಿದೆ, ಕೆ ಎಮ್ ನಳ್ಳಿದೆ, ಕೆ ಎಮ್ ನಳ್ಳಿದು ಗಣಗುಂಡಿ, ಆಮೇಲೆ ಶಾಂತಿಗ್ರಾಮ. ಈ ಭಾಗಕ್ಕೆ ಬಂದಿರೋದು ಮಾದಗಳ್ಳಿ, ಸೌಕಾರುಂಡಿ, ಆಮೇಲೆ ಇದು ಶಾಂತಿಗ್ರಾಮ, ಗಣಗುಂಡಿ. ಈ ಲವಿಟವರೆಲ್ಲ ಪೂರ್ತಿ ಈಗ ಇಲ್ಲೇ ಕೊಡ್ತಾವ್ರೆ.
ಈ ಭಾಗದಲ್ಲಿ ನಮ್ಮ ಸುಮಾರು ಇದ್ದಾರೆ ಇಲ್ಲಿ 2,000 ಮೇಲೆ ಆಯ್ತು ಜನ ಇಲ್ಲಿ ಓಡಾಡೋ ಜನ. ಹಾಂ ಅದೇ ಪ್ರತಿಯೊಬ್ಬರಿಗೂ ಹೇಳ್ತಾರೆ ನಾವು. ಮನವಿ ಅಂದರೆ ನಮ್ಮ ಸರ್ಕಾರಕ್ಕೆ ಸೇರ್ತಾಗೆ ಹೇಳ್ತಾ ಇದ್ದೀವಿ ನಾವು. ಹಾಂ ಅದೇನೇ ಬಂದು ನೋಡಿ ಅದನ್ನು ಏನು ಮಾಡಬೇಕು ಈ ಜಿಡ್ಡೆಲ್ಲ ಕ್ಯಾನ್ಸಲ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಶಿವಣ್ಣ ಅಂತ ನಾವು. ಕಾರುಂಡಿ ಮದಗಳ್ಳಿ ಗ್ರಾಮ. ಈಗ ಇಲ್ಲಿ ಇರೋದು ಎಷ್ಟು ನಮ್ಮದು ಒಂದು ಮನೆ ಇಲ್ಲಿ ಒಂಟಿ ಇರೋದು. ಒಂಟಿ ಮನೆ ತುಂಬ ಸುತ್ತಮುತ್ತ ತುಂಬ ಗಲೀಜು ಬರ್ತಾಯಿದೆ. ಚರಂಡಿಗಳು ನಾವು ಮಾಡಿ ಅಂತ ಸುಮಾರು ಸತಿ ನಾವು ಎಲ್ಲ ಅಡ್ಡ ಹಾಕೊಂಡು ನಮ್ಮ ಮೊಮ್ಮಕ್ಕಳೆಲ್ಲ ಅಡ್ಡ ಹಾಕೊಂಡು ಏನು ಮಾಡಿದ್ವು. ಯಾತಕ್ಕೂ GT ಅವ್ರು ಬಂದಾಗ ನಾವೇ ರೋಡಲ್ಲೇ ಅಡ್ಡ ಹಾಕ್ತಾಗ ಒಬ್ಬರು ಅವರು ತಲೆಗೆ ಅಂಟಿಸ್ಕೊಳ್ಳಿಲ್ಲ. ತಿರ್ಗಾ ಇದು ಬಂದಾಗ 2-3 ಟ್ರಿಪ್ಪು ನಾವು ಇದು ಮಾಡಿದ್ವು. ಈ ಸತ್ತು ನಾನು ಅಡ್ಡ ಹಾಕ್ಬೇಕು ಅಂತ ನಾನು ಮಾಡಿದೆ. ಈ ಎಲೆಕ್ಷನಲ್ವೇ ಅವಾಗ ಸಡನ್ನಾಗಿ ಹೊಂಟೋಗ್ಬಿಟ್ರು. ನಾನು ಒಬ್ಬಳೇ ಇದ್ದವಳು ಅಡ್ಡ ಹಾಕ್ಬೇಕು ಅಂತ ಮಾಡಿದೆ. ನೀರು ಪೂರ್ತಿ ಮನೆಯೊಳಕ್ಕೆ ಬರುತ್ತೆ. ನಮ್ಮದು ಹಳ್ಳ ಮನೆಯೊಳಕ್ಕೆ ಬಂದು ನಾವು ಸುಮಾರು 4 ಸತಿ ನಮ್ಮ ಮನೆಯೊಳಗೆ ನುಗ್ಗಿರೋದು ನೀರು. ಈಗ ನಾವು ಎಲ್ಲಿ ಗಂಟ ನೋಡೋಕೈತೆ ತುಂಬ ಈಗ ಜಾಸ್ತಿನೇ ಆಗ್ಬಿಡ್ತು. ಅವಾಗಿಂತ ಇವಾಗ ಸೈಟ್ಗಳು ತುಂಬ ಆಗೋಯ್ತು. ಮನೆ ಸುತ್ತಮುತ್ತ ಇದೆಲ್ಲ ಆಗಿದೆ, ಲೆವಿಟ್ಗಳಾಗಿದೆ. ಅದೇ ಮೊದಲಾರ ಕಮ್ಯುನಿಟಿಗೆ ತುಂಬ ಜಾಸ್ತಿ ಆಗೋಗಿದೆ. ಈಗ ಊರ್ದ ದಿಕ್ಕು ನೀರೆಲ್ಲ ನಮ್ಮ ಮನೆಗೆ ಬರ್ತಾ ಇರೋದು. ಯಾರೂ ಬಂದು ಇದು ಮಾಡ್ತಾಯಿಲ್ಲ. ಅಂತೆ ಸಾಲುಂಡಿ 4 ಇದರಿಂದ ಅಂತ್ಯವ್ದು ಇದು ಮಾಡ್ತಾರೆ. ಎಷ್ಟು ಸಾವಾಗಿದೆ. ಈಗ ಇದೇ ಥರ ಇಲ್ಲೂ ಆಗಬೇಕು ಅನ್ನೋಂಗಿದ್ರೆ ಅದೇನು ಮುಂದೆ ಏನು ಮಾಡ್ತೀವಿ ನಾವು ಮುಂದೆ ಬರ್ತೀವಿ. ಇಷ್ಟೇ ಈ ಸತಿ. ಲಕ್ಷ್ಮಿ. ನನ್ನ ಹೆಸರು ರಮೇಶ್ ಅಂತ. ನಾನು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಸುಮಾರು 7 ವರ್ಷದಿಂದ ಈಜುಡಿ ಆದದ್ದು ನಮ್ಮೂರಿಗೆ. ಇಲ್ಲಿಗೆ ತಂದುಬಿಟ್ಟಿದ್ದಾರೆ. ಅಂದರೆ ಮೈಸೂರಿಂದ 6-7 ಕಿಲೋಮೀಟ್ರ್ ಇದು ಹತ್ತಿರ. ಆದರೆ ಈ ಗಣಾಗ್ರುಂಡಿ, ಶಾಂತಿಗ್ರಾಮ, ಮಾದಗಳ್ಳಿ, ಸೌಕಾರುಂಡಿ ಇಷ್ಟು ಊರು ನೀರುವೆ ಇಲ್ಲಿಗೆ ಬಂದಿದೆ. ಸುಮಾರು 10 ಲೇಔಟು. ಆ ಲೇಔಟ್ ಈಜುಡಿನೂ ಕೂಡ ಇದೇ ಮೋರಿಗೆ ಬಿಟ್ಬಿಟ್ಟಿದ್ದಾರೆ. ಇದು ಈ ಕಡೆಯಿಂದಲೂ ಬರ್ತದೆ ಮತ್ತು ಈ ಕಡೆಯಿಂದಲೂ ಬರ್ತದೆ. ಹಂಗಾಗಿ ಸೌಕಾರುಂಡಿ ಗಣಾಗ್ರುಂಡಿ ಮಧ್ಯ ವಾಸ ಮಾಡೋಕ್ಕೆ ಭಾರಿ ಕಷ್ಟ ಆಗಿದೆ ಇದು. ಏಕೆ ಅಂತ ಅಂದರೆ ಸುಮಾರು ಒಂದು 4,000 ಜನಸಂಖ್ಯೆ 2 ಊರಿಂದ ಇರುವಂಥದ್ದು. ಅದರಿಂದ ತುಂಬ ತೊಂದರೆ ಆಗಿರೋದ್ರಿಂದ ಈಗ ಕೆ ಸಾಲುಂಡಿಲಿ ಒಂದು ಸಾವಾಗಿದೆ. ಇದೇ ರೀತಿ ನೋಡಿದ್ರೆ ಈಗ ನಮ್ಮ ಗ್ರಾಮದಲ್ಲೂ ಕೂಡ ಈಗ ಈ ಮನೆಗೆ ಕಲುಪಿತ ನೀರು ಮತ್ತು ಗ್ರಾಮಕ್ಕೂ ಕಲುಪಿತ ನೀರು ಆಗಿ ಹಾಗೂ ತೊಂದರೆ ಆಗಿದೆ. ಈಗ ಅವ್ರೂ ದಿನ ಬಿಟ್ಟು ದಿನ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಹಂಗಾಗಿ ಇಡೀ ಒಬ್ಬರು ಗಂಟುಗತ್ತು ಅಂತಂದರೆ ಇಡೀ ಗ್ರಾಮಕ್ಕೆ ಅಂಟುಗತ್ತದೆ ಇದು. ಅದರಿಂದ ಮೂಡೋದವರು ಕೂಡ ಇದ್ರ ಬಗ್ಗೆ ಭಾರಿ ಕ್ರಮ ವಹಿಸಬೇಕು. ಫಸ್ಟು ಮೂಡೋದವ್ರಿಗೆ MLA ಅವರು ಕೂಡ ಕರ್ಕೊಬಂದು ಇಲ್ಲಿ ತೋರಿಸಿದ್ರು ನಮ್ಮ ಎದುರುಗಡೆನೆ. ಆದರೂ ಕೂಡ ಅದೇನು ಸ್ಪಂದಿಸಲಿಲ್ಲ. ಹಾಗೂ ಪಟ್ಟಣ ಪಂಚಾಯಿತಿಯವರು ಕೂಡ ಇದ್ರ ಬಗ್ಗೆ ಅರ್ಜಿ ಕೊಟ್ಟು ನಾವೇ ಎಲ್ಲರೂ ಸೇರಿ ಪಟ್ಟಣ ಪಂಚಾಯತಿಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ದೀವಿ. ಆದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ಈ ಗ್ರಾಮಗಳಿಗೆ. ಅದರಿಂದ ಮುಂದೆ ಆಗುವಂಥ ಅನಾಹುತಕ್ಕೆ ಈಗ ಮುಂದಾಗಿ ಬಂದು ಇದಕ್ಕೆ ಪರಿಹಾರ ಮಾಡಿದ್ರೆ ಒಳ್ಳೆಯದಾಗತ್ತೆ. ಇಲ್ಲ ಅಂತ ಅಂದರೆ ಅಲ್ಲಿ 1 ಸಾವು ನೋಡೋರೆ. ಇಲ್ಲಿ ಈ ಸಾವುಗಳಿಗೆ ಇಲ್ಲಿ ಏನಾರ ಹೆಚ್ಚು ಕಡಿಮೆ ಆದರೆ ಪಟ್ಟಣ ಪಂಚಾಯಿತಿಯವರು ಹಾಗೂ ಮೂಡಾದವರೇ ಕಾರಣ ಆಯ್ತಾರೆ. ಹಾಗಾಗಿ ನಾವು ಈಗ ಶಾಸಕರು ಮತ್ತು ಸರ್ಕಾರ ಎರಡೂ ಕೂಡ ಸೇರಿ ನಮಗೆ ಈ ಕೆಲಸ ಒಳ್ಳೇದು ಮಾಡಿಕೊಟ್ರೆ ಜನ ಉಳಿತಾರೆ. ಇಲ್ಲ ಅಂತ ಅಂದರೆ ಸಾಯ್ತಾರೆ. ಈ ಸಾವಲ್ಲ ಕೆ ಸಾಲುಂಡಿದಲ್ಲ, ಇಲ್ಲಿ ಸೌಕಾರುಂಡಿ ಮತ್ತು ಗಣಾಗುಂಡಿ ಮಧ್ಯ ಬೇಕಾದಷ್ಟು ಜನಕ್ಕೆ ಈಗ ಆಲ್ರೆಡಿ ಈಗ ತೊಂದರೆ ಆಗಿದೆ. ಆದ್ದರಿಂದ ನಮಗೆ ಈಗ ಮೀಡಿಯಾದಲ್ಲಿ ಬಂದು ಮೀಡಿಯಾಕ್ಕೆ ನಾವು ಯಾಕೆ ಕರೆಸ್ತೋ ಅಂತ ಅಂದರೆ ಇದು ತೊಂದರೆ ಆಗಿರುವಂಥ ಪರಿಸ್ಥಿತಿ ಮೇಳೆಗೆ ಬಂದಿರುವಂಥದ್ದು. ಹಾಗೂ ಮಕ್ಕಳುಗಳು ಚಿಕ್ಕ ಮಕ್ಕಳಿದ್ದಾರೆ, ಬಾಣ್ತಿರಿದ್ದಾರೆ, ಬಸ್ರಿರಿದ್ದಾರೆ, ಹಾಗೂ ಎಲ್ಲರಿಗೂ ತೊಂದರೆ ಆಯ್ತದೆ. ಮತ್ತು ಹಾಗೂ ಇಲ್ಲಿ 1-2 ಕ್ರಿಶ್ಚಿಯನ್ ಕಾನ್ವೆಂಟ್ ಇದೆ. ಅವರು ಹೆಚ್ಚು ಕಡಿಮೆ 100 ಜನ ಇದ್ದಾರೆ. ಅವ್ರಿಗೂ ಕೂಡ ತೊಂದರೆಯಾಗಿ ಪಾಪ ಅವರು ಸುಮಾರು ಮನವಿ ಮಾಡಿದ್ರು, ನಮಗೂ ಹೇಳಿದ್ರು, ಕೊನೆಗೆ ಪಟ್ಟಣ ಪಂಚಾಯತಿಗೂ ಹೋಗಿ ಹೇಳಿದ್ರು. ಆದರೂ ಭಾರಿ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಇದಕ್ಕೇನಾದರೂ ಇದು ಗ್ರಾಮಗಳಿಗೆ ತೊಂದರೆ ಆಯಿತು ಅಂತ ಅಂದರೆ ಅಧಿಕಾರಿಗಳೇ ಹೊಣೆ ಆಯ್ತಾರೆ. ನನ್ನ ಹೆಸರು ರಮೇಶ್ ಅಂತ. ಇದು ನಾವು ಗಣಗರುಂಡಿ ಸಾವಕಾರುಂಡಿ ಮಧ್ಯದಲ್ಲಿದ್ದೇವೆ. 2 ಕಾನ್ವೆಂಟ್ ಸಿಸ್ಟರ್ಸ್ ನಾವಿಲ್ಲಿ ವಾಸವಾಗಿದ್ದೇವೆ. ನಮ್ಮ ಜೊತೆ ಮಕ್ಕಳು ಸಹ ವಾಸವಾಗಿದ್ದಾರೆ. ನಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಬೆಳಿಗ್ಗೆ ನಾವು ಎದ್ದು ಡೈಲಿ ಚರ್ಚಿಗೆ ಹೋಗ್ತೇವೆ. ಚರ್ಚಿಗೆ ಹೋಗ್ಬೇಕಾದ್ರೆ ಈ UGD ವಾಟ್ರ್ ನಾವು ಹರಿಯುತ್ತಿರೋದು ಅದರಲ್ಲಿನೇ ನಡೆದು ಹೋಗ್ಬೇಕಾಗುತ್ತೆ. ಆದ ಕಾರಣ ನಮಗೆ ಚರ್ಮ ರೋಗನೂ ಆಲ್ಮೋಸ್ಟ್ ಈಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಈಗ 10-12 ದಿವಸದಿಂದ ಈ ಸಮಸ್ಯೆ ನಾವು ಎದುರಿಸ್ತಿರೋದು.
ಮತ್ತು ಅಸಹ್ಯವಾಗಿ ತುಂಬ ಒಂಥರ ಇರುತ್ತೆ. ಇದರಲ್ಲಿ ನಡ್ಕೊಂಡೇ ಮತ್ತು ನಾವು ಚರ್ಚಲ್ಲಿ ಪೂಜೆ ಪುರಸ್ಕಾರದಲ್ಲಿ ವಹಿಸ್ತಿದ್ದೇವೆ. ಆದ ಕಾರಣ ಇದನ್ನು ಏನಾದರೂ ಪಂಚಾಯತ್ ಕಡೆಯಿಂದ ಅಥವಾ ಮೂಡ ಕಡೆಯಿಂದ ಸರಿಯಾದ ಒಂದು ಸೌಲಭ್ಯವನ್ನು ನಮಗೆ ನೀಡಬೇಕು ಅಂತೇಳಿ ವಿನಂತಿಸ್ತೇವೆ. ನನ್ನ ಹೆಸರು ಸಿಸ್ಟರ್ ಕಮಲ.